ನಾಡಿನ ದಸರಾದ ಶುಭಾಶಯಗಳನ್ನ ಈಗಾಗಲೇ ಶಿವರಾಜ್ ಕುಮಾರು, ನಮ್ಮ ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್, ಶಾಸಕರಾದಂಥ ರಮೇಶ್ ಬಾಬು ಮಂಡಿಸಿದ್ದೇಗೌಡರು, ರವಿ, ದರ್ಶನ್, ನಾನು ಎಲ್ಲರೂ ಕೋರಿದ್ದೀವಿ. ಮತ್ತೊಮ್ಮೆ ತಮ್ಮ ಮೂಲಕ ಈ ಶ್ರೀರಂಗಪಟ್ಟಣ ಪರಂಪರೆ ದಸರಾ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮೈಸೂರಿಗಿಂತ ಪ್ರಾರಂಭ ಇಲ್ಲೇ ಆದದ್ದು ಅಂತ. ಹಾಗಾಗಿ ಮಧ್ಯ ನಿಂತೋಗಿದ್ದಂಥ ದಸರಾವನ್ನು ನಮ್ಮ ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡರು ಪ್ರಾರಂಭ ಮಾಡಿದರು. ಅವ್ರ ಸುಪುತ್ರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಲ ಕಳೆದ ವರ್ಷ ಒಂದು ಸ್ವಲ್ಪ ಡ್ರಾಟ್ ಇತ್ತು, ಇಷ್ಟೊಂದು ವಿಜೃಂಭಣೆಯಿಂದ ಮಾಡೋಕ್ಕಾಗಿರಲಿಲ್ಲ. ಈ ಸಲ ಒಂದು ಸ್ವಲ್ಪ ಹೆಚ್ಚಿನ ಒಂದು ಆಕರ್ಷಣೀಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ 4 ದಿವಸ ಮಾಡ್ತಾಯಿದ್ದಾರೆ. ಕಳೆದ ಬಾರಿ 3 ದಿವಸ ಮಾಡಿದ್ದು. ವಿಶೇಷವಾಗಿ ಇವತ್ತು ಸಾಯಂಕಾಲ ಸ್ಟೇಜ್ ಕಾರ್ಯಕ್ರಮ ಇದೆ. 4 ದಿವಸ ಇದೆಲ್ಲ ಕಂಟಿನ್ಯೂಸ್ ಆಗಿ ಅನೇಕ ಸಾಂಸ್ಕೃತಿಕ ಜನಪದ ಎಲ್ಲ ಮತ್ತು ಸ್ಟಾಲ್ಗಳು ಎಲ್ಲ ವಿಜೃಂಭಣೆಯಿಂದ ಆಗುತ್ತೆ. ಆರಮೇಳ, ದಸರಾ ಮೇಳ ಎಲ್ಲ ನಡೆಯುತ್ತೆ. ಎಲ್ಲ ವಿಜೃಂಭಣೆಯಿಂದ ಮಾಡ್ತೀವಪ್ಪ. ಎಲ್ರಿಗೂ, ನಿಮಗೂ ಸೇರಿ ಎಲ್ರಿಗೂ ಶುಭಾಶಯಗಳು. ಹಾಂ, ಏನು ತಡ? ಏನಿಲ್ಲ ಬಿಡ್ರಪ್ಪ, ಏನು ಆಯ್ತು ಬಿಡ್ರಪ್ಪ, ಆಯ್ತು ಎಲ್ಲ ಆಯ್ತು. ಮುಂದಿನ ಸಲ ಅದನ್ನು ಮಾಡೋಣ, ಮುಂದಿನ ಸಲ ಮಾಡೋಣ. ಆಯ್ತು, ಮುಂದಿನ ಸಲ ಮಾಡೋಣ. ನಿಮ್ಮ ಸಲಹೆ ಆಯ್ತು ಮೇಲೆ ದಸರಾ ಸಂಭ್ರಮದಲ್ಲಿ ಸರ್, ಒಂದ್ ಕಡೆ ಸಿದ್ದರಾಮಯ್ಯ ಅವರ ಪರವಾಗಿ ವಿರೋಧ ಪಕ್ಷದ ಶಾಸಕರುಗಳು ಮಾತಾಡ್ತಾರೆ, ಕೆಲವೊಂದಿಷ್ಟು ವಿರೋಧ ಪಕ್ಷದ ಶಾಸಕರು ರಾಜೀನಾಮೆ ಕೂಡ ಒತ್ತಾಯನ ಮಾಡ್ತಾ ಇರುವಂತ. ಈಗ ನಾವು 136 ಜನ ಅವ್ರ ಜೊತೆ ನಿಂತಿದ್ದೀವಿ, ಹೈಕಮಾಂಡ್ ನಿಂತಿದೆ, ಮಂತ್ರಿಮಂಡಲ ನಿಂತಿದೆ ಅಂದಾಗ ನಿಮಗೂ ಆಶ್ಚರ್ಯ ಆಯ್ತಿತ್ತು. ಸಹಜವಾಗಿ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆ ಇರೋದು ಅಂತ. ಈಗ ವಿರೋಧ ಪಕ್ಷದವ್ರೂ ಅದು ಭಾಳ ಮಹಾನ್ ನಾಯಕರು, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರೇ ನೆನ್ನೆ ಹೇಳ್ಬಿಟ್ರು. ಸೊ ರಾಜೀನಾಮೆ ಏನು ಸುಮ್ಮನೆ ಕೇಳೋಕ್ಕಾಗ್ತದ, ಇವ್ರು ರಾಜೀನಾಮೆ ಕೊಟ್ಟಾರ ಅಂತ. ಈಗಲಾರು ಕುಮಾರಸ್ವಾಮಿಗೆ ಮತ್ತು ಅಶೋಕ್ಗೆ, ನಮ್ಮ ವಿಜೇಂದ್ರಂಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಕೇಸು FIR ಯಾರ್ಯಾರ ಮೇಲೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯನವ್ರದ್ದು ಇಂಡೈರೆಕ್ಟಾಗಿ ಇಂಪ್ಲೂಯೆನ್ಸ್ ಇದೆ ಅಂತೇಳಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೇರವಾಗಿ ಅದ್ರ ಹೊಣೆ ಹೊರ್ತಾ ಇರ್ತಕ್ಕಂಥ ಕುಮಾರಸ್ವಾಮಿಯವರವರೇ, ಅಶೋಕ್ ಅವರೇ, ವಿಜೇಂದ್ರ ಅವರೇ, ಇನ್ನೂ ಅನೇಕರು BJPನಲ್ಲಿ JDSನಲ್ಲಿ ಇದ್ದಾರೆ. ಸೊ ಅವ್ರು ಯಾರೂ ಸಹ ಈ ವಿಚಾರಕ್ಕೆ ಕಂಟ್ಕೊಳ್ಳಲ್ಲ. ಸಿದ್ದರಾಮಯ್ಯನವ್ರು ಮಾತ್ರ ಇದು ಕಂಟ್ಕೊಳ್ಳುತ್ತೆ ಅಂತ ಅಂದರೆ ಅದಕ್ಕೋಸ್ಕರ ವಿರೋಧ ಪಕ್ಷದವ್ರು ಯಾರು ಹೇಳೋರಲ್ಲ. ಈಗಲಾರು ಅವ್ರ ಪಕ್ಷದ ನಾಯಕರುಗಳು ಸೊ ಇದೆಲ್ಲ ಒಳ್ಳೆಯದಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬರಲಿ ಬಿಡಿ. ವೇದಿಕೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ, ಇನ್ನೊಂದು ವರ್ಷಕ್ಕೆ ಸಹಕಾರ ಕೊಡಿ ಅಂತ ಹೇಳಿ ಮುಂದಿನ ವರ್ಷನೂ ಮಾಡಬೇಕಲ್ಲ. ಮುಂದಿನ ವರ್ಷ ಇದೇ ಥರ ಮಹಾತಾಯಿಗೆ ಪೂಜೆ ಮಾಡೋ ಭಾಗ್ಯ ಕೊಡವ ಅಂತ ಕೇಳಿದ್ದಾರೆ. 1 ವರ್ಷ ಅಂತ ಅಲ್ಲ, ಅದರ ಅರ್ಥ 1 ವರ್ಷ ಅಂತ ಅಲ್ಲ, ಅಲ್ಲಿಗಂಟ ಎಲ್ಲವೂ ಸಹ ನಿರ್ವಿಘ್ನದಿಂದ ನಡೀಲಿ ಅನ್ನೋದನ್ನು ಕೇಳ್ಕೊಳ್ಳಿ. ಯಾರಾದರೂ ಗುರು, ಈಗ ನಾವು ಗಣಪತಿ ಮುಂದೆ ಹೋದಾಗ ನಾವು ಆರೋಗ್ಯ ಕೊಡಪ್ಪ ಅಂತೀವಿ, ಚೆನ್ನಾಗಿಡಪ್ಪ ಅಂತೀವಿ, ಎಲ್ಲವೂ ಸುರಕ್ಷೆ ಪ್ರತಿ ವರ್ಷ ನಡ್ಕೊಂಡು ಹೋಗ್ಲಿ ಅಂತೀವಿ. ಹಂಗೆ ಕೇಳಿದ್ದಾರೆ. ಏನಿಲ್ಲ, ಅವ್ರು ಹೇಳಿದಾರಲ್ಲಪ್ಪ, ನಾನು ಇರ್ತೀನಿ, ಮುಂದುವರಿತೀನಿ ಅಂತ. ನಮ್ಮಲ್ಲಿ ಅದ್ಯಾವುದು ಇವತ್ತಿನ ಸಂದರ್ಭದಲ್ಲಿ ಚರ್ಚೆ ಇಲ್ಲ. ಸೊ ಬಂದಾಗ ನಿಮಗೂ ಗೊತ್ತಾಗದೆ ಇರೋಕ್ಕಿಲ್ಲ. ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಬಿಡಿ ಸರ್. ಫಸ್ಟ್ ಕೊಡೋಕೆ ಹೇಳ್ರಿ, ಅವ್ರದ್ದು ಇವ್ರ ಕೇಸ್ಗೂ ಅವ್ರ ಕೇಸ್ಗೂ ಕಂಪ್ಯಾರಿಸನ್ ಮಾಡೋಂಗಿಲ್ಲ. ಅದರಿಂದ ಅವ್ರು ಕೊಡಲಿ, ವಿರೋಧ ಪಕ್ಷದ ನಾಯಕತ್ವಕ್ಕೆ ರಾಜೀನಾಮೆ ಕೊಡಲಿ. ಆಮೇಲೆ ಕಾನೂನು ಆ ಥರ ಇದ್ದಾಗ ನಮ್ಮ ಪಕ್ಷ ನಾವು ತೀರ್ಮಾನ ತಗೊಳುತ್ತೆ. ಫಸ್ಟ್ ಅವ್ರು ಕೊಡೋಕೆ ಹೇಳ್ರಿ, ಅದಕ್ಕೂ ಇದಕ್ಕೂ ಯಾಕೆ ಕಂಪ್ಯಾರಿಸನು? ಹಾಂ, ಅಶೋಕ್ ವಿಚಾರ ಏನಿದೆ ಅಂತೇಳಿ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಬಿಡ್ರಿ. ಸರ್, ಈಗ ನಿಮ್ಮ ಸ್ನೇಹಿತರು ವಿರುದ್ಧ FIR ಆಗಿರುವಂಥದ್ದು ಏಟುವಾಗಿದೆ, ಕೆಲವೊಂದಿಷ್ಟು ಡಿಮಾಂಡ್ಸ್ಗಳನ್ನು ಮಾಡಿದ್ರು ಅನ್ನೋಂಥದ್ದು ಕೂಡ ಇದು ಮಾಡ್ತಾ ಇದ್ದಾರೆ. ಈಗ ಅವ್ರದ್ದೇ ಪಕ್ಷದ ಒಬ್ಬ ಉಪಾಧ್ಯಕ್ಷ ಅಂತ ಏನೋ ಅಂತಿದ್ರು. ಅವ್ರದ್ದು ಫೋಟೋ ಎಲ್ಲ ರಿಲೀಸ್ ಮಾಡೋರು. ದೇವೇಗೌಡರ ಜೊತೆ ಇದ್ದದ್ದು, ಕುಮಾರಸ್ವಾಮಿ ಜೊತೆ ಇದ್ದದ್ದು, ಇಲ್ಲಿಯ ಮುಖಂಡರುಗಳ ಜೊತೆ ಇದ್ದದ್ದು. ಚನ್ನಪಟ್ಟಣದಲ್ಲಿ ನಾನು ಸಹ ನನ್ನ ಅಕೌಂಟಿಂದನೇ ಹೋಗಿದೆ, ಅದೇನೇನೋ ಹೇಳಿದ್ದಾರೆ. ಅದನ್ನೆಲ್ಲ ನಮಗೇನು ಅದು ಗೊತ್ತಿಲ್ಲದೆ ಇರೋದು ಮಾತಾಡೋ ಸೂಕ್ತ ಅಲ್ಲ. ಈಗ ಅವ್ರ ಪಕ್ಷದ ಉಪಾಧ್ಯಕ್ಷರೇ, ಅವ್ರ ಪಕ್ಷದ ಕಾರ್ಯಕರ್ತರೇ ಸೊ ಅವರನ್ನು ನನ್ನಿಂದ ಇಷ್ಟೆಲ್ಲ ಡಿಮ್ಯಾಂಡ್ ಮಾಡಿದ್ದಾರೆ, ಅಥವಾ ನಾನು ಇವ್ರ ಜೊತೆ ಸರ್ವಿಸ್ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಅವ್ರನ್ನ ಟೀಕೆ ಮಾಡಿದ್ದಾರೆ, ಇವ್ರನ್ನ ಟೀಕೆ ಮಾಡಿದ್ದಾರೆ ಅಂತ ಕಾನೂನು ರೀತಿ FIR ಆಗಿದೆ. ಮುಂದೆ ಏನಾಗುತ್ತೆ, ತನಿಖೆ ಆಗುತ್ತೆ, ಅದು ಇಡಿಗೆ ಹೋಗಬೇಕಾಗುತ್ತೆ ಅಂತ ಕಾಣುತ್ತೆ. ಈ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರೋದ್ರಿಂದ ಬಹುಶಃ ಇಡಿಗೆ ಹೋಗಬೇಕಾಗುತ್ತೆ ಅಂತ ಕಾಣುತ್ತೆ. ನೋಡೋಣ ಯಾವ ರೀತಿ ಬರುತ್ತೆ. ನನಗೆ ಅದು ಗೊತ್ತಿಲ್ಲದೆಲ್ಲ ಮಾತನಾಡ್ತಕ್ಕಂಥ, ನಾನು ಕುಮಾರಸ್ವಾಮಿಯವರಲ್ಲ, ನಾನು ಏನಾದರೂ ಸರಿ ಮಾತಾಡೋಣ ಅನ್ನೋಕ್ಕೆ. ಸೊ ನನಗೆ ಗೊತ್ತಿರೋ ಅಷ್ಟೇ ಹೇಳೋಕ್ಕೆ ಸಾಧ್ಯ. ನಮ್ಮ ರವಿಕೇನ ಹೇಳ್ಬೇಕು, ಹೇಳ್ತಲ್ಲ
ಯಾವಾಗಾರ ಸರಿ. ಕುಮಾರಸ್ವಾಮಿಯವ್ರ ಕತೆ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಈ ನಾಡಿನ ದಸರಾದ ಶುಭಾಶಯಗಳನ್ನ ಈಗಾಗಲೇ ಶಿವರಾಜ್ ಕುಮಾರು, ನಮ್ಮ ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವು, ಶಾಸಕರಾದಂಥ ರಮೇಶ್ ಬಾಬು ಮಂಡಿಸಿದ್ದೇಗೌಡರು, ರವಿ, ದರ್ಶನ್, ನಾನು ಎಲ್ಲರೂ ಕೋರಿದ್ದೀವಿ. ಮತ್ತೊಮ್ಮೆ ತಮ್ಮ ಮೂಲಕ ಈ ಶ್ರೀರಂಗಪಟ್ಟಣ ಪರಂಪರೆ ದಸರಾ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮೈಸೂರಿಗಿಂತ ಪ್ರಾರಂಭ ಇಲ್ಲೇ ಆದದ್ದು ಅಂತ. ಹಾಗಾಗಿ ಮಧ್ಯ ನಿಂತೋಗಿದ್ದಂಥ ದಸರಾವನ್ನು ನಮ್ಮ ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡರು ಪ್ರಾರಂಭ ಮಾಡಿದರು. ಅವ್ರ ಸುಪುತ್ರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಲ ಕಳೆದ ವರ್ಷ ಒಂದು ಸ್ವಲ್ಪ ಡ್ರಾಟ್ ಇತ್ತು, ಇಷ್ಟೊಂದು ವಿಜೃಂಭಣೆಯಿಂದ ಮಾಡೋಕ್ಕಾಗಿರಲಿಲ್ಲ. ಈ ಸಲ ಒಂದು ಸ್ವಲ್ಪ ಹೆಚ್ಚಿನ ಒಂದು ಆಕರ್ಷಣೀಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ 4 ದಿವಸ ಮಾಡ್ತಾಯಿದ್ದಾರೆ. ಕಳೆದ ಬಾರಿ 3 ದಿವಸ ಮಾಡಿದ್ದು. ವಿಶೇಷವಾಗಿ ಇವತ್ತು ಸಾಯಂಕಾಲ ಸ್ಟೇಜ್ ಕಾರ್ಯಕ್ರಮ ಇದೆ. 4 ದಿವಸ ಇದೆಲ್ಲ ಕಂಟಿನ್ಯೂಸ್ ಆಗಿ ಅನೇಕ ಸಾಂಸ್ಕೃತಿಕ ಜನಪದ ಎಲ್ಲ ಮತ್ತು ಸ್ಟಾಲ್ಗಳು ಎಲ್ಲ ವಿಜೃಂಭಣೆಯಿಂದ ಆಗುತ್ತೆ. ಆರಮೇಳ, ದಸರಾ ಮೇಳ ಎಲ್ಲ ನಡೆಯುತ್ತೆ, ಎಲ್ಲ ವಿಜೃಂಭಣೆಯಿಂದ ಮಾಡ್ತೀವಪ್ಪ. ಎಲ್ರಿಗೂ ನಿಮಗೂ ಸೇರಿ ಎಲ್ರಿಗೂ ಶುಭಾಶಯಗಳು. ಹಾಂ, ಏನು ತಡ ಏನಿಲ್ಲ ಬಿಡ್ರಪ್ಪ, ಏನಿಲ್ಲ, ಆಯ್ತು ಬಿಡ್ರಪ್ಪ, ಆಯ್ತು ಎಲ್ಲ ಆಯ್ತು. ಮುಂದಿನ ಸಲ ಅದನ್ನು ಮಾಡೋಣ, ಮುಂದಿನ ಸಲ ಮಾಡೋಣ. ಆಯ್ತು, ಮುಂದಿನ ಸಲ ಮಾಡೋಣ. ನಿಮ್ಮ ಸಲಹೆ ಆಯ್ತು ಮೇಲೆ ಒಂದ್ ಕಡೆ ಸರ್ ದಸರಾ ಸಂಭ್ರಮದಲ್ಲಿ ಸರ್ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಪರವಾಗಿ ವಿರೋಧ ಪಕ್ಷದ ಶಾಸಕರುಗಳು ಮಾತಾಡ್ತಾರೆ, ಕೆಲವೊಂದಿಷ್ಟು ವಿರೋಧ ಪಕ್ಷದ ಶಾಸಕರು ರಾಜೀನಾಮೆ ಕೂಡ ಒತ್ತಾಯನ ಮಾಡ್ತಾ ಇರುವಂಥದ್ದು. ಈಗ ನಾವು 136 ಜನ ಅವ್ರ ಜೊತೆ ನಿಂತಿದ್ದೀವಿ, ಹೈಕಮಾಂಡ್ ನಿಂತಿದೆ, ಮಂತ್ರಿಮಂಡಲ ನಿಂತಿದೆ ಅಂದಾಗ ನಿಮಗೂ ಆಶ್ಚರ್ಯ ಆಯ್ತಿತ್ತು. ಸಹಜವಾಗಿ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆ ಇರೋದು ಅಂತ. ಈಗ ವಿರೋಧ ಪಕ್ಷದವ್ರೂ ಅದು ಭಾಳ ಮಹಾನ್ ನಾಯಕರು, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರೇ ನೆನ್ನೆ ಹೇಳ್ಬಿಟ್ರು. ಸೊ ರಾಜೀನಾಮೆ ಏನು ಸುಮ್ಮನೆ ಕೇಳೋಕ್ಕಾಗ್ತದ, ಇವ್ರು ರಾಜೀನಾಮೆ ಕೊಟ್ಟಾರ ಅಂತ. ಈಗಲಾರು ಕುಮಾರಸ್ವಾಮಿಗೆ ಮತ್ತು ಅಶೋಕ್ಗೆ, ನಮ್ಮ ವಿಜೇಂದ್ರಂಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಕೇಸು FIR ಯಾರ್ಯಾರ ಮೇಲೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯನವ್ರದ್ದು ಇಂಡೈರೆಕ್ಟಾಗಿ ಇಂಪ್ಲೂಯೆನ್ಸ್ ಇದೆ ಅಂತೇಳಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೇರವಾಗಿ ಅದ್ರ ಹೊಣೆ ಹೊರ್ತಾ ಇರ್ತಕ್ಕಂಥ ಕುಮಾರಸ್ವಾಮಿಯವರವರೇ, ಅಶೋಕ್ ಅವರೇ, ವಿಜೇಂದ್ರ ಅವರೇ, ಇನ್ನೂ ಅನೇಕರು BJPನಲ್ಲಿ JDSನಲ್ಲಿ ಇದ್ದಾರೆ. ಸೊ ಅವ್ರು ಯಾರೂ ಸಹ ಈ ವಿಚಾರಕ್ಕೆ ಅಂಟ್ಕೊಳ್ಳಲ್ಲ. ಸಿದ್ದರಾಮಯ್ಯನವ್ರು ಮಾತ್ರ ಇದು ಕಂಟ್ಕೊಳ್ಳುತ್ತೆ ಅಂತ ಅಂದರೆ ಅದಕ್ಕೋಸ್ಕರ ವಿರೋಧ ಪಕ್ಷದವ್ರು ಹೇಳೋರಲ್ಲ. ಈಗಲಾರು ಅವ್ರ ಪಕ್ಷದ ನಾಯಕರುಗಳು ಸೊ ಇದೆಲ್ಲ ಒಳ್ಳೆಯದಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬರಲಿ ಬಿಡಿ. ವೇದಿಕೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ ಇನ್ನೊಂದು ವರ್ಷಕ್ಕೆ ಸಹಕಾರ ಕೊಡಿ ಅಂತ ಹೇಳಿ ಮುಂದಿನ ವರ್ಷ ಮಾಡಬೇಕಲ್ಲ. ಮುಂದಿನ ವರ್ಷ ಇದೇ ಥರ ಮಹಾತಾಯಿಗೆ ಪೂಜೆ ಮಾಡೋ ಭಾಗ್ಯ ಕೊಡವ ಅಂತ ಕೇಳಿದ್ದಾರೆ. 1 ವರ್ಷ ಅಂತ ಅಲ್ಲ, ಅದರ ಅರ್ಥ 1 ವರ್ಷ ಅಂತ ಅಲ್ಲ, ಅಲ್ಲಿಗಂಟ ಎಲ್ಲವೂ ಸಹ ನಿರ್ವಿಘ್ನದಿಂದ ನಡೀಲಿ ಅನ್ನೋದನ್ನು ಕೇಳ್ಕೊಳ್ಳಿ. ಯಾರಾದರೂ ಗುರು, ಈಗ ನಾವು ಗಣಪತಿ ಮುಂದೆ ಹೋದಾಗ ನಾವು ಆರೋಗ್ಯ ಕೊಡಪ್ಪ ಅಂತೀವಿ, ಚೆನ್ನಾಗಿಡಪ್ಪ ಅಂತೀವಿ, ಎಲ್ಲವೂ ಸುರಕ್ಷೆ ಪ್ರತಿ ವರ್ಷ ನಡ್ಕೊಂಡು ಹೋಗ್ಲಿ ಅಂತೀವಿ. ಹಂಗೆ ಕೇಳಿದ್ದಾರೆ. ಏನಿಲ್ಲ, ಅವ್ರು ಹೇಳಿದಾರಲ್ಲಪ್ಪ, ನಾನು ಇರ್ತೀನಿ, ಮುಂದುವರಿತೀನಿ ಅಂತ. ನಮ್ಮಲ್ಲಿ ಅದ್ಯಾವುದು ಇವತ್ತಿನ ಸಂದರ್ಭದಲ್ಲಿ ಚರ್ಚೆ ಇಲ್ಲ. ಸೊ ಬಂದಾಗ ನಿಮಗೂ ಗೊತ್ತಾಗದೆ ಇರೋಕ್ಕಿಲ್ಲ. ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಬಿಡಿ ಸರ್. ಫಸ್ಟ್ ಕೂಡ ಕೇಳ್ರಿ, ಅವ್ರದ್ದು ಇವ್ರ ಕೇಸ್ಗೂ ಅವ್ರ ಕೇಸ್ಗೂ ಕಂಪ್ಯಾರಿಸನ್ ಮಾಡೋಂಗಿಲ್ಲ. ಅದರಿಂದ ಅವ್ರು ಕೊಡಲಿ, ವಿರೋಧ ಪಕ್ಷದ ನಾಯಕತ್ವಕ್ಕೆ ರಾಜೀನಾಮೆ ಕೊಡಲಿ. ಆಮೇಲೆ ಕಾನೂನು ಆ ಥರ ಇದ್ದಾಗ ನಮ್ಮ ಪಕ್ಷ ನಾವು ತೀರ್ಮಾನ ತಗೊಳುತ್ತೆ. ಫಸ್ಟ್ ಅವ್ರು ಕೊಡೋಕೆ ಹೇಳ್ರಿ, ಅದಕ್ಕೂ ಇದಕ್ಕೂ ಯಾಕೆ ಕಂಪ್ಯಾರಿಸನು? ಹಾಂ, ಅಶೋಕ್ ವಿಚಾರ ಏನಿದೆ ಅಂತೇಳಿ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಬಿಡ್ರಿ. ಸರ್, ಈಗ ನಿಮ್ಮ ಸ್ನೇಹಿತರ ವಿರುದ್ಧ ಸರ್ FIR ಆಗಿರುವಂಥದ್ದು ಏಟುವಾಗಿದೆ, ಕೆಲವೊಂದಿಷ್ಟು ಡಿಮಾಂಡ್ಸ್ಗಳನ್ನು ಮಾಡಿದ್ರು ಅನ್ನೋಂಥದ್ದು ಕೂಡ ಇದು ಮಾಡ್ತಾ ಇದ್ದಾರೆ. ಈಗ ಅವ್ರದ್ದೇ ಪಕ್ಷದ ಒಬ್ಬ ಉಪಾಧ್ಯಕ್ಷ ಅಂತ ಏನೋ ಅಂತಿದ್ರು. ಅವ್ರದ್ದು ಫೋಟೋ ಎಲ್ಲ ರಿಲೀಸ್ ಮಾಡೋರು. ದೇವೇಗೌಡರ ಜೊತೆ ಇದ್ದದ್ದು, ಕುಮಾರಸ್ವಾಮಿ ಜೊತೆ ಇದ್ದದ್ದು, ಇಲ್ಲಿಯ ಮುಖಂಡರುಗಳ ಜೊತೆ ಇದ್ದದ್ದು. ಚನ್ನಪಟ್ಟಣದಲ್ಲಿ ನಾನು ಸಹ ನನ್ನ ಅಕೌಂಟಿಂದನೇ ಹೋಗಿದೆ, ಅದೇನೇನೋ ಹೇಳಿದ್ದಾರೆ. ಅದನ್ನೆಲ್ಲ ನಮಗೇನು ಅದು ಗೊತ್ತಿಲ್ಲದೆ ಇರೋದು ಮಾತಾಡೋ ಸೂಕ್ತ ಅಲ್ಲ. ಈಗ ಅವ್ರ ಪಕ್ಷದ ಉಪಾಧ್ಯಕ್ಷರೇ, ಅವ್ರ ಪಕ್ಷದ ಕಾರ್ಯಕರ್ತರೇ ಸೊ ಅವರನ್ನು ನನ್ನಿಂದ ಇಷ್ಟೆಲ್ಲ ಡಿಮ್ಯಾಂಡ್ ಮಾಡಿದ್ದಾರೆ ಅಥವಾ ನಾನು ಇವ್ರ ಜೊತೆ ಸರ್ವಿಸ್ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಅವ್ರನ್ನ ಟೀಕೆ ಮಾಡಿದ್ದಾರೆ, ಇವ್ರನ್ನ ಟೀಕೆ ಮಾಡಿದ್ದಾರೆ ಅಂತ ಕಾನೂನು ರೀತಿ FIR ಆಗಿದೆ. ಮುಂದೆ ಏನಾಗುತ್ತೆ ತನಿಖೆ ಆಗುತ್ತೆ, ಅದು ಇಡಿಗೆ ಹೋಗಬೇಕಾಗುತ್ತೆ ಅಂತ ಕಾಣುತ್ತೆ. ಈ ಫೈನಾನ್ಷಿಯಲ್ ಅಪ್ಲಿಕೇಶನ್ ಇರೋದ್ರಿಂದ ಬಹುಶಃ ಇಡಿಗೆ ಹೋಗಬೇಕಾಗುತ್ತೆ ಅಂತ ಕಾಣುತ್ತೆ. ನೋಡೋಣ ಯಾವ ರೀತಿ ಬರುತ್ತೆ. ನನಗೆ ಅದು ಗೊತ್ತಿಲ್ಲದೆಲ್ಲ ಮಾತನಾಡ್ತಕ್ಕ ನಾನು ಕುಮಾರಸ್ವಾಮಿಯವರಲ್ಲ, ನಾನು ಏನಾದರೂ ಸರಿ ಮಾತಾಡೋಣ ಅನ್ನೋಕ್ಕೆ. ಸೊ ನನಗೆ ಗೊತ್ತಿರೋ ಅಷ್ಟೇ ಹೇಳೋಕ್ಕೆ ಸಾಧ್ಯ. ಕೆಲವೊಂದೆಲ್ಲ ಹಳೆ ಸ್ನೇಹಿತರಾಗಿ
ನಮ್ಮ ರವಿನ ಹೇಳ್ತಲ್ಲ ನಾಳೆ ಯಾವಾಗಾರ. ಸರಿ, ಕುಮಾರಸ್ವಾಮಿ ಅವ್ರ ಕತೆ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ.